ಹೆಂಗಿದೆ ನಂದಿ ಹಿಲ್ಸು? ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೀಕೆಂಡ್ ಅಲ್ವಾ, ನಾವಿವತ್ತು ನಂದಿ ಹಿಲ್ಸ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ನಿಮಗೆ ತಮ್ನೈಲ್ ನೋಡಿದಾಗ್ಲೇ ಗೊತ್ತಾಗಿರುತ್ತೆ. ಹೇಗಿತ್ತು ಜರ್ನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋನ ಎಂಡ್ ತನಕ ನೋಡಿ. ಕಂಪ್ಲೀಟ್ ಇನ್ಫಾರ್ಮೇಷನ್ ನಂದಿ ಹಿಲ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಆನ್ ದ ವೇ ಎಲ್ಲಿ ನೋಡಿದ್ರು ಹಸಿರು ಗಿಡಗಳು, ತೋಟಗಳು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಫ್ರೆಂಡ್ಸ್, ನೀವು ದೊಡ್ಡಬಳ್ಳಾಪುರದಿಂದ ನಂದಿ ಹಿಲ್ಸ್ಗೆ ಹೋಗ್ತೀನಿ ಅಂದರೆ ಆಲ್ಮೋಸ್ಟ್ 20 to 25 ಕಿಲೋಮೀಟರ್ಸ್ ಇದೆ. ಚಿಕ್ಕಬಳ್ಳಾಪುರ ತೊಗೊಂಡ್ರೆ ಚಿಕ್ಕಬಳ್ಳಾಪುರದಿಂದ ನಂದಿ ಹಿಲ್ಸ್ಗೆ 10 ಕಿಲೋಮೀಟರ್ಸ್ ಇದೆ. ನೀವು 2 ವೀಲರ್ ಅಥವಾ ಕಾರಲ್ಲಿ ಹೋದರೆ ತುಂಬ ಒಳ್ಳೆಯದು. ಟೈಮ್ ಸೇವ್ ಮಾಡ್ಬೋದು, ಹಾಗೆ ಬೇಗ ರೀಚ್ ಆಗ್ಬೋದು. ನೀವು ಬೇಕಿದ್ರೆ ಬಸ್ಸಲ್ಲಿ ಕೂಡ ಹೋಗ್ಬೋದು. ಡೈರೆಕ್ಟ್ ದೊಡ್ಡಬಳ್ಳಾಪುರದಿಂದ ನಂದಿ ಹಿಲ್ಸ್ಗೆ ಬಸ್ ಇದೆ, ಸೊ ಬಸ್ ಫೆಸಿಲಿಟಿ ಕೂಡ ಇರುತ್ತೆ. ನಾವು ಕಾರಲ್ಲಿ ಹೋಗಿದ್ರಿಂದ ದೊಡ್ಡಬಳ್ಳಾಪುರ ಟು ನಂದಿ ಹಿಲ್ಸು 30 ಮಿನಿಟ್ಸಲ್ಲಿ ರೀಚ್ ಆದ್ವಿ. ನೀವು ಬ್ಯಾಂಗ್ಳೂರಿಂದ ಬರ್ತೀನಿ ಅಂದರೆ ಬ್ಯಾಂಗ್ಳೂರಿಂದ ನಂದಿ ಹಿಲ್ಸ್ ಅಪ್ರಾಕ್ಸಿಮೇಟಾಗಿ 65 ಕಿಲೋಮೀಟರ್ಸ್ ಆಗುತ್ತೆ. ಎಲ್ಲಿ ನೋಡಿದ್ರೂ ಗ್ರೀನರಿ, ತುಂಬಾ ಖುಷಿ ಆಗುತ್ತೆ ಮನಸ್ಸಿಗೆ, ಹಾಗೆ ಕಣ್ಣಿಗೆ ಕೂಡ ಹಬ್ಬ ಅಂತಲೇ ಹೇಳ್ಬೋದು. ನಾವು ಸಂಡೇ ಆಫ್ಟರ್ನೂನ್ ಮನೆ ಬಿಟ್ವಿ. ಲಂಚೆಲ್ಲ ಮುಗಿಸ್ಕೊಂಡು ಮನೆ ಬಿಟ್ಟಾಗ ಅರೌಂಡ್ 2 o'clock ಆಗಿತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಹೊರಟ್ವಿ. ಇನ್ನೇನು 8 ಕಿಲೋಮೀಟರ್ಸ್ ಇತ್ತು ನಂದಿ ಹಿಲ್ಸು. ಆಗ ಒಂದು ಬ್ರೇಕ್ ತೊಗೊಂಡು ಸ್ನ್ಯಾಕ್ಸ್ ತಿಂದ್ವಿ ಸ್ವಲ್ಪ. ಅಲ್ಲೇ ರೋಡ್ ಸೈಡಲ್ಲೇ ಒಂದು ಶಾಪ್ ಇತ್ತು, ಅಲ್ಲೇ ತೊಗೊಂಡ್ವಿ ಸ್ನ್ಯಾಕ್ಸು. ನಮ್ಮ ಹಸ್ಬೆಂಡು ಮಸಾಲೆ ಪುರಿ ತಿಂದರು, ನನ್ನ ಮಗಳು ಚಿಪ್ಸ್ ತಿಂತಿದ್ದಾಳೆ, ನಾನು ಚಿರುಮುರಿ ತೊಗೊಂಡಿದ್ದೆ. ಸೊ ನನ್ನ ಹಸ್ಬೆಂಡ್ ರಜಾ ಹಾಕಿದ್ರು, ಅದಕ್ಕೆ ಸಡನ್ನಾಗಿ ಹೊರಟ್ವಿ. ಮನೆಯಲ್ಲೇ ಲಂಚ್ ಮುಗಿಸಿದ್ವಲ್ಲ, ಸೊ ಸ್ನ್ಯಾಕ್ಸು ಸ್ವಲ್ಪ ತಿಂದು ಲೈಟಾಗಿ ತಿಂದ್ವಿ ಅಷ್ಟೇ. ಮತ್ತೆ ಜರ್ನಿ ಶುರು ಮಾಡಿದ್ವಿ. ಆಲ್ಮೋಸ್ಟ್ ಈಗ ನಂದಿ ಹಿಲ್ಸ್ ರೀಚ್ ಆಗಿದ್ದೀವಿ. ಎಲ್ಲಿ ನೋಡಿದ್ರು ಮರ ಗಿಡಗಳೇ ಕಾಣಿಸುತ್ತೆ. ಫುಲ್ ಹಚ್ಚ ಹಸಿರಿನಿಂದ ಕೂಡಿತ್ತು, ನೋಡೋದಕ್ಕೆ ತುಂಬಾ ಖುಷಿ ಆಯಿತು. ಇನ್ನೇನು ನಾವು ರೀಚ್ ಆಗಿದ್ವಿ ಫ್ರೆಂಡ್ಸ್. ಕಾರ್ ಪಾರ್ಕ್ ಮಾಡಿ ಟಿಕೆಟ್ಸ್ ತೊಗೊಳೋದಕ್ಕೆ ಬಂದ್ವಿ. 2 ವೀಲರು, 4 ವೀಲರು ಎಲ್ಲದಕ್ಕೂ ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಇದೆ. ಇದು ಟಿಕೆಟ್ ಕೌಂಟರು. ಇಲ್ಲಿ ಟಿಕೆಟ್ಸ್ ತೊಗೊಂಡ್ಮೇಲೆ ಹೋಗಬೇಕು. ನಮಗೆ ಎಂಟ್ರಿ ಫೀಸ್ ಹಾಗೆ ಪಾರ್ಕಿಂಗ್ ಸೇರಿ 110 rupees ತೊಗೊಂಡ್ರು. ಅಂದರೆ ಪರ್ ಈಚ್ ಪರ್ಸನ್ಗೆ ಇಲ್ಲಿ ಎಂಟ್ರಿ ಫೀಸು 15 rupees. ಕಾರ್ ಪಾರ್ಕಿಂಗ್ ಚಾರ್ಜು ಸೇರಿ 110 rupees ತೊಗೊಂಡ್ರು. ಎಂಟ್ರಿ ಫೀ ಟಿಕೆಟ್ ತೊಗೊಂಡ್ಮೇಲೆ ಇಲ್ಲಿ ಮೇಲೆ ಬಿಡೋದು. ಒಂದು ಸ್ಟೆಪ್ ಮೇಲೆ ಬಂದ್ವಿ. ನೋಡಿ, ನಮ್ಮ ಕಾರ್ ಪಾರ್ಕಿಂಗ್ ಎಲ್ಲ ಇಲ್ಲಿದೆ. ಎಂಟ್ರಿ ಟಿಕೆಟ್ ತೊಗೊಂಡು ಈ ರೀತಿ ಒಂದು ಸ್ಟೆಪ್ ಮೇಲೆ ಬಂದರೆ ಈ ರೀತಿ ನಿಮ್ಗೆ ಕಾಣಿಸುತ್ತೆ ಎಂಟ್ರೆನ್ಸು. ಇಲ್ಲಿ ಒಳಗೆ ಹೋದರೆ ನಿಮಗೆ ಬಸ್ ಫೆಸಿಲಿಟಿ ಇರುತ್ತೆ. ನಿಮ್ಗೆ ಬೇಕು ಅಂದರೆ ಬಸ್ಸಲ್ಲಿ ಹೋಗ್ಬೋದು ಮೇಲಕ್ಕೆ, ಇಲ್ಲ ನಡ್ಕೊಂಡು ಸಹ ಹೋಗ್ಬೋದು. ಅಲ್ಲಿ ಎಂಟ್ರೆನ್ಸಿಂದ ಒಳಗಡೆ ಹೋದರೆ ಈ ರೀತಿ ಕಾಣಿಸುತ್ತೆ ನಿಮಗೆ. ಅಲ್ಲೇ ಒಂದು ಕಲ್ಯಾಣಿ ಕೂಡ ಇದೆ.
ನಾವು ಮಕ್ಕಳಿದ್ದರಿಂದ ಬೆಟ್ಟದ ಮೇಲಕ್ಕೆ ಬಸ್ಸಲ್ಲಿ ಹೋದ್ವಿ. ಇಲ್ಲೇ ಬಸ್ ಬರುತ್ತೆ. ಈಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಬಸ್ಸಲ್ಲಿ 75 ರುಪೀಸ್ ತೊಗೊಂಡ್ರು 3 ಮೆಂಬರ್ಸ್ಗೆ ಟಿಕೆಟ್. ವೆಹಿಕಲ್ಸ್ನ ಮೇಲಕ್ಕೆ ಬಿಡಲ್ಲ, ಓನ್ಲಿ ರೂಮ್ಸ್ ಬುಕ್ ಮಾಡಿದರೆ ಮಾತ್ರ ಮೇಲಕ್ಕೆ ಎಂಟ್ರಿ ಇತ್ತು ವೆಹಿಕಲ್ಸ್ಗೆ. ನಾವು ಇನ್ನೇನು ಬೆಟ್ಟದ ಮೇಲೆ ರೀಚ್ ಆದ್ವಿ. ನೀವು ಮೇಲೆ ಬೆಟ್ಟ ಹತ್ತಿದ್ಮೇಲೆ ನಿಮ್ಗೆ ಮೊದಲು ಟೆಂಪಲ್ ಕಾಣಿಸುತ್ತೆ. ಇಲ್ಲಿ 3 ಟೆಂಪಲ್ ಇದೆ. ನೀವು ಬೇಕಿದ್ರೆ ಅರ್ಚನೆ, ಪೂಜೆ ಹಾಗೆ ಕಾಯೆಲ್ಲ ಮಾಡಿಸ್ಬೋದು. ಹಿಂದೆ ನೋಡಿ ನಂದಿನಿ ಪಾರ್ಲರ್ ಕೂಡ ಇದೆ. ನೀವು ಬೇಕಿದ್ರೆ ಅಲ್ಲಿ ಕಾಫಿ, ಟೀ ಏನು ಬೇಕಾದರೂ ತೊಗೊಬೋದು. ಸೊ ಇದೇ ನಾವು ನೋಡೋದಕ್ಕೆ ಬಂದಿರೋ ನಂದಿ ಬೆಟ್ಟ. ಸ್ಯಾಟರ್ಡೆ ಸಂಡೇ ವೀಕೆಂಡ್ಸಲ್ಲಿ ತುಂಬಾ ಕ್ರೌಡ್ ಇರುತ್ತೆ. ಹಾಗೆ ವೀಕ್ ಡೇಸಲ್ಲಿ ಮಂಡೇ ಟು ಫ್ರೈಡೆ ನಾರ್ಮಲ್ ಕ್ರೌಡ್ ಇರುತ್ತೆ. ವೀಕ್ ಡೇಸಲ್ಲೂ ನಾರ್ಮಲ್ ಆಗಿ ಸ್ವಲ್ಪ ಜನ ಇರ್ತಾರೆ. ಅಂದರೆ ಅಷ್ಟೊಂದೇನು ತುಂಬ ಕ್ರೌಡ್ ಇರಲ್ಲ ಅಷ್ಟೇ. ಆಫ್ಟರ್ನೂನ್ ಹೊರಟ್ವಲ್ಲ, ಸೊ ಸ್ವೆಟರ್ಸ್, ಸ್ಕಾರ್ಫ್ಸ್ ಎಲ್ಲ ಮರೆತುಬಿಟ್ಟಿದ್ವಿ. ಸಡನ್ನಾಗಿ ಹೊರಟ್ವಲ್ವ, ಮಕ್ಳಿಗಂತೂ ತುಂಬಾ ಚಳಿ ಇತ್ತು. ಅವ್ರಿಗೂ ಕ್ಯಾಪ್ಸು ಏನೂ ತೊಗೊಂಡಿರಲಿಲ್ಲ. ಸೊ ಆಮೇಲೆ ನನ್ನ ಚಿಕ್ಕ ಮಗಳಿಗೆ ಹ್ಯಾಂಡ್ ಕರ್ಚೀಫೆ ತೊಗೊಂಡು ಕಿವಿ ಕಟ್ಟಿದೆ. ತುಂಬ ಚಳಿ ಅಂತಿದ್ಲು. ಹಾಗೆ ಅಲ್ಲೇ ಮೇಲೇ ಒಂದು ನಂದಿನಿ ಪಾರ್ಲರ್ ಇತ್ತು. ಅಲ್ಲಿ ಚಳಿಗೆ ಬಿಸಿ ಬಿಸಿ ಬಾದಾಮ್ ಮಿಲ್ಕ್ ಕುಡಿದ್ವಿ. ಹಾಗೆ ಬಿಸ್ಕೆಟ್ಸ್ ಜೊತೆ. ತುಂಬ ಚೆನ್ನಾಗಿತ್ತು ಟೇಸ್ಟು. ಹಾಗೆ ವ್ಯೂ ಕೂಡ ತುಂಬಾ ಚೆನ್ನಾಗಿತ್ತು. ಕಾಣಿಸ್ತಿದೆಯಲ್ಲ, ಇದೇ ವಿದ್ಯಾ ಗಣಪತಿ ಟೆಂಪಲ್, ಹಾಗೆ ಆಂಜನೇಯ ಸ್ವಾಮಿ ಟೆಂಪಲ್. ಹಾಗೆ ಮಳೆ ಹನಿ ಕೂಡ ಆಗ್ತಿತ್ತು. ತುಂಬಾ ಚೆನ್ನಾಗಿತ್ತು ವೆದರು. ಇದು ವ್ಯೂ ಪಾಯಿಂಟ್. ನೀವೇನಾದರೂ ನಂದಿ ಹಿಲ್ಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಅರ್ಲಿ ಮಾರ್ನಿಂಗ್ ವಿಸಿಟ್ ಮಾಡಿ. ಸನ್ರೈಸ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ವೆದರ್ ಕೂಡ ಅರ್ಲಿ ಮಾರ್ನಿಂಗ್ ತುಂಬಾ ಚೆನ್ನಾಗಿರುತ್ತೆ.
ಈಗ ನೀವು ನೋಡ್ತಿದ್ದೀರಲ್ಲ, ಇದು ದೇವಸ್ಥಾನದ ಎಂಟ್ರೆನ್ಸು, ಯೋಗನಂದೀಶ್ವರ ಸ್ವಾಮಿ ಟೆಂಪಲ್. ಇದೊಂದು ಟೆಂಪಲ್ಲು, ಹಾಗೆ ವಿದ್ಯಾ ಗಣಪತಿ ಟೆಂಪಲ್ ಒಂದಿದೆ, ಮತ್ತು ಇನ್ನೊಂದು ಮೂರನೇದು ವೀರಾಂಜನೇಯ ಟೆಂಪಲ್ ಕೂಡ ಇದೆ. ಈ ರೀತಿ 3 ಟೆಂಪಲ್ಸ್ ಇದೆ ಇಲ್ಲಿ ಬೆಟ್ಟದ ಮೇಲೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ನೋಡಿ ಚೆನ್ನಾಗಿ ಸುತ್ತಾಡಿ ಈಗ ರಿಟರ್ನ್ ಕೆಳಗಡೆ ಹೋಗ್ಬೇಕು ನಾವು. ನೋಡಿ, ನಿಮಗೆಲ್ಲ ಬಸ್ ಕಾಣಿಸ್ತಿದೆ ಅಲ್ವಾ, ಬೇಕಿದ್ರೆ ನೀವು ಬಸ್ಸಲ್ಲಿ ಹೋಗ್ಬೋದು. ನಾವು ರಿಟರ್ನ್ ನಡ್ಕೊಂಡು ಹೋದ್ವಿ. ಈಗ ಸ್ಟೆಪ್ಸಲ್ಲಿ ನಡ್ಕೊಂಡು ರಿಟರ್ನ್ ಬೆಟ್ಟ ಕೆಳಗಡೆ ಇಳಿತಾ ಇದ್ದೀವಿ. ಅಲ್ಲಿ ಮರ ಗಿಡಗಳ ಮಧ್ಯ ಬರೋದು ಸ್ಟೆಪ್ಸಲ್ಲಿ ತುಂಬಾ ಚೆನ್ನಾಗಿತ್ತು. ಬೆಟ್ಟ ಇಳಿಬೇಕಾದ್ರೆ ನಾವು ನಡ್ಕೊಂಡು ಹೋದ್ವಿ. ಆಗ ಈ ರೀತಿ ಇನ್ಸ್ಟ್ರಕ್ಷನ್ ಬೋರ್ಡ್ಸ್ ಎಲ್ಲ ಹಾಕಿದ್ರು. ಇದು ನಂದಿ ಬೆಟ್ಟಕ್ಕೆ ಹೋಗಿರೋರಿಗೆಲ್ಲರಿಗೂ ಗೊತ್ತೇ ಇರುತ್ತೆ, ಟಿಪ್ಪು ಡ್ರಾಪು. ಸೊ ನೀವು ಯಾರಾದರೂ ವೀಕೆಂಡ್ ಎಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದರೆ ನಂದಿ ಹಿಲ್ಸ್ಗೆ ಹೋಗಿ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ನೇಚರ್ ನೋಡೋದೇ ತುಂಬ ಖುಷಿ ಆಗುತ್ತೆ. ಇನ್ನೇನು ಬೆಟ್ಟದ ಕೆಳಗೆ ಬಂದ್ವಿ ನಾವು. ನೋಡಿ, ಈಗ ಕಾರ್ ಪಾರ್ಕ್ ಮಾಡೋದೆಲ್ಲ ಕಾಣಿಸ್ತಿದೆ. ಇದು ಬೆಟ್ಟದ ಮೇಲೆ ವಿಡಿಯೋ, ತುಂಬಾ ಗಾಳಿ ಇತ್ತು. ಬೆಟ್ಟ ಇಳಿದು ಬಂದ್ವಿ. ಸೊ ಈಗ ಕಾರ್ ತಗೊಂಡು ಮನೆಗೆ ರಿಟರ್ನ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಫ್ರೆಂಡ್ಸ್. ಹೋಪ್ ನಿಮ್ಮೆಲ್ಲರೂ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.